ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಯಾವುದೇ ಮೆಷಿನನ್ನು ಬಳಸದೆ ಈ ಕೆಲವು ವಸ್ತುಗಳನ್ನೆಲ್ಲ ಯಾವ ರೀತಿ ಪ್ಯಾಕಿಂಗ್ ಮಾಡ್ಬೋದು ಅಂತ ಹೇಳಿದ್ದನ್ನು ತೋರಿಸಿಕೊಡ್ತೇನೆ. ನೋಡಿ, ನಾನಿಲ್ಲಿ ಒಂದು ಸೌಟು ತಗೊಂಡಿದ್ದೇನೆ, ಒಂದು ಆಕ್ಸೋ ಬ್ಲೇಡ್ ತಗೊಂಡಿದ್ದೇನೆ. ಈ ಎರಡು ವಸ್ತುಗಳನ್ನು ಬಳಸಿ ನಮಗೀಗ ಪ್ಯಾಕಿಂಗ್ ಮಾಡಲಿಕ್ಕೆ ಆಗ್ತದೆ. ಹೇಗೆ ಅಂತೇಳಿ ತೋರಿಸ್ತೇನೆ ನೋಡಿ. ಹೇಗೆ ಒಂದು ಲೈಟರ್ ಕೂಡ ಬೇಕು. ನೀವು ಬೇಕಾಗಿರುವಂಥ ಪ್ಯಾಕಿಂಗ್ ಕವರ್ ನೋಡಿ, ನಾನು ಪ್ಯಾಕಿಂಗ್ ಕವರ್ ತಗೊಂಡಿದ್ದೇನೆ ನೋಡಿ. ಈಗ ಇದಕ್ಕೆ ನಾನು ಬಟಾಣಿ ಕಾಳನ್ನು ತುಂಬಿಸ್ತೇನೆ. ನೋಡಿ, ಈಗ ಅದನ್ನು ನಾವು ಪ್ಯಾಕಿಂಗ್ ಮಾಡುವ. ನೋಡಿ, ಈ ಆಕ್ಸೋ ಬ್ಲೇಡಿನಲ್ಲಿ ನೋಡಿ ಈ ರೀತಿ ಹಲ್ಲು ಇರ್ತದೆ ಬ್ಲೇಡಿನದು. ನೋಡಿ, ಇದನ್ನು ಈ ಭಾಗಕ್ಕೆ ಹೀಗೆ ಹಿಡಿಯುವುದು. ನೋಡಿ, ಬ್ಲೇಡ್ ನೋಡಿ ಈ ಭಾಗಕ್ಕೆ ಬರಬೇಕು, ಪ್ಲಾಸ್ಟಿಕ್ ಆಗುವುದು ಇದು. ನೋಡಿ, ಈ ರೀತಿಯಾಗಿ ಪ್ಲಾಸ್ಟಿಕನ್ನು ಮಡಿಸೋದು. ನಂತರ ನಾವು ಲೈಟರನ್ನು ತೆಗೆದುಕೊಳ್ಳೋದು. ನೋಡಿ, ಈ ರೀತಿಯಾಗಿ ನಿಧಾನವಾಗಿ ಲೈಟರನ್ನು ಹಿಡಿಬೇಕು. ನೋಡಿ ಯಾವ ರೀತಿ ಪ್ಯಾಕ್ ಆಗಿದೆ ಅಂತ. ಈಗ ಏನಾಗುದಿಲ್ಲ ನೋಡಿ. ನೋಡಿ ಎಷ್ಟು ಚಂದ ಪ್ಯಾಕ್ ಆಗಿದೆ. ಇನ್ನೊಂದು ನಾವು ಟ್ರೈ ಮಾಡುವ. ನೋಡಿ, ಇಲ್ಲಿ ನೆಲಗಡಲೆ ಉಂಟು. ಈಗ ನಾನು ನೆಲಗಡಲೆಯನ್ನು ಪ್ಲಾಸ್ಟಿಕ್ ಅವರಿಗೆ ತುಂಬಿಸ್ತೇನೆ. ನೋಡಿ ನೋಡಿ, ಈಗ ನಾನು ಈ ರೀತಿ ಚಟಕ ತಗೊಂಡಿದ್ದೇನೆ. ನೋಡಿ, ಆಗ ಮಡಿಸಿದಾಗಿ ನೋಡಿ ಇಲ್ಲಿಗೆ ಇಟ್ಟು ನಾನು ಈ ರೀತಿ ಫೋಲ್ಡ್ ಮಾಡಬೇಕು. ಈಗ ನೋಡಿ, ಲೈಟರ್ ಹಚ್ಚಿಕೊಳ್ವಾ. ನಿಧಾನವಾಗಿ ಹಿಡಿಬೇಕು. ನೋಡಿ ಯಾವ ರೀತಿ ಪ್ಯಾಕ್ ಆಗಿದೆ ಅಂತ. ಏನಾಗುದಿಲ್ಲ ನೋಡಿ, ಅಷ್ಟು ಗಟ್ಟಿ ನಿಲ್ತದೆ. ಇನ್ನೂ ಒಂದು ನೋಡೋಣ. ನೋಡಿ, ಈಗ ನಾನು ದೊಡ್ಡ ಕವರ್ ತಗೊಂಡಿದ್ದೇನೆ ಪ್ಲಾಸ್ಟಿಕ್ಕಿಗೆ. ನೋಡಿ, ಇಷ್ಟನ್ನೆಲ್ಲ ಆಗಿದೆ ನೋಡಿ. ಈಗ ಅದನ್ನು ಕೂಡ ನಾವು ಪ್ಯಾಕ್ ಮಾಡಿ ನೋಡು. ಈಗ ಮತ್ತೆ ನಾವು ಆಕ್ಸೋ ಬ್ಲೇಡನ್ನು ಇಟ್ಕೊಂಡು ನೋಡಿ. ಅಷ್ಟು ಗಟ್ಟಿ ಹಿಡಿಬೇಕು ಇಲ್ಲಿ ನೋಡಿ, ಇಲ್ಲಾಂದರೆ ಪ್ಯಾಕಿಂಗ್ ಆಗೋದಿಲ್ಲ. ನೋಡಿ, ಸಾಕಾಗಿದೆ ನೋಡಿ.
ಏನಾಗುದಿಲ್ಲ ನೋಡಿ. ಇವತ್ತಿನ ವಿಡಿಯೋದಲ್ಲಿ ಎಲ್ಲರೂ ಯಾವ ರೀತಿ ಮೆಷಿನ್ ಇಲ್ಲದೆ ಮನೆಯಲ್ಲಿಯೇ ಸಿಗುವಂತಹ ಕೆಲವು ವಸ್ತುಗಳನ್ನು ಬಳಸಿ ನಾವು ಪ್ಯಾಕಿಂಗನ್ನು ಮಾಡ್ಬೋದು ಅಂತೇಳಿ ಎಲ್ಲರೂ ನೋಡಿದ್ರಿ. ಹಾಗೆ ಎಲ್ಲರೂ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿಕೊಳ್ತಾ ಇವತ್ತಿಗೆ ಈ ವಿಡಿಯೋನಲ್ಲಿ ಕೊನೆಗೊಳಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೇನೆ. ಅಲ್ಲಿವರೆಗೂ ನಮಸ್ಕಾರ.